ಇವತ್ತು ನೋಡಿ 56,000 ಕೋಟಿ ರೂಪಾಯಿ ಕರ್ನಾಟಕದ ವರ್ಷದಲ್ಲಿ ಈ 5 ಗ್ಯಾರಂಟಿಗೆ ಹೋಗ್ತಾ ಇದೆ. ಹೌದು. ಯಾವ ಪುರುಷಾರ್ಥಕ್ಕಾಗಿ? ಬಸ್ಸಲ್ಲಿ ಹೆಂಗಸರು ಟ್ರಾವೆಲ್ ಮಾಡ್ತಾ ಇರ್ತಾರೆ, ಇವಾಗ ಮನೆಯಲ್ಲಿ ಇರಲ್ಲ ಅವರು. ಒಂದ್ ದಿವಸ ಅವ್ರ ಮನೆಗೆ ಬಂದಾಗ ಗಂಡ ಮನೆಯಲ್ಲಿ ಇರಲ್ಲ. ಇದೇ ರೀತಿ ಇದ್ರೆ ನನ್ನದೇ ಆದ ವಿಚಾರ ಏನಂದ್ರೆ, ವಿದ್ಯೆ ಮತ್ತೆ ಆರೋಗ್ಯದ ಬಗ್ಗೆ ನೀವು ಸೌಲಭ್ಯಗಳನ್ನು ಕೊಡಿ. ಮಿಕ್ಕಿದ ವಿಚಾರದಲ್ಲಿ ಅವರಿಗೆ ದಾರಿ ತೋರಿಸ್ಕೊಡಿ. ಯಾವ ಕೆಲಸ ಮಾಡಿ ಆ ಕೆಲಸದ ಆಧಾರದ ಮೇಲೆ ಪರಿಹಾರ ಪಡ್ಕೊಳ್ಳಿ ನೀವು. ಇಲ್ಲ ಕೆಲಸ ಮಾಡಿ ಮನೆಯಲ್ಲೇ ಕೂತಿದ್ದು, ಮನೆಯಲ್ಲೇ ಏನು ಮಾಡದೆ ಹಣ ಬರುತ್ತದೆ, ನಾನು ಯಾಕೆ ಕೆಲಸ ಮಾಡಬೇಕು ಅನ್ನೋದು ಭಾವನೆ ಜನರಲ್ಲಿ ಬಂದೇ ಬರ್ತದೆ. ಅದನ್ನ ಇತ್ತೀಚೆಗೆ ಈ ಪಾಲಿಟಿಕ್ಸ್ ಅಲ್ಲಿ ಸೇರಿಸ್ಕೊಂಡಿದ್ದಾರೆ. ಅದನ್ನು ಪಾಲಿಟಿಕ್ಸ್ ಇಂದ ದೂರ ಇಡಬೇಕು, ಆಡಳಿತದಿಂದ ದೂರ ಇಡಬೇಕು. ಕೆಲಸ ಮಾಡುವಂತ ಶಕ್ತಿ ಕೊಡಿ, ಆ ಕೆಲಸ ಮಾಡಿಸಿ ಅವ್ರ ಕೈಯಲ್ಲಿ ಅವ್ರಿಗೆ ಸಿಗಬೇಕಾದಂತ ಸಂಭಾವನೆ ಕೊಡಬೇಕು. ಗ್ಯಾರಂಟಿಗಳನ್ನ ಕೊಡಬಾರ್ದು. ಮತ್ತೆ ಅದರಲ್ಲಿ ಕಾಂಪಿಟಿಷನ್ ಬರ್ತದೆ. ನಾನು 5,000 ಕೊಟ್ಟರೆ ಇನ್ನೊಬ್ಬ 10,000 ಕೊಡ್ತಾನೆ ಅಂತಾನೆ, ಈ ರೀತಿ ಎಲ್ಲ ಬರ್ತದೆ. ಇದಕ್ಕೆ ಮಿತಿ ಇರಲ್ಲ. ನನ್ನ ಅನಿಸಿಕೆಯಲ್ಲಿ ಸರ್ಕಾರ ಅನ್ನೋದು ಸೌಲಭ್ಯಗಳನ್ನ ತಯಾರು ಮಾಡಕ್ಕೆ ದಾರಿ ತೋರಿಸ್ಕೊಡೋದಂತ ಒಂದು ಸಂಸ್ಥೆ ಆಗಿರ್ಬೇಕು.